ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಫಸ್ಟ್ PU ಹಾಗೂ ಸೆಕೆಂಡ್ PU ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವೀಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗಳು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನಿಸಿದ್ರೆ ಇದನ್ನು ಶೇರ್ ಮಾಡಿ. ಇವತ್ತು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋ ಟಾಪಿಕ್ ಏನು ಅಂತಂದರೆ ಸೈಂಟಿಫಿಕ್ ನೋಟೇಷನ್. ಸೈಂಟಿಫಿಕ್ ನೋಟೇಷನ್ ಅಂತಂದರೆ ಏನು? ಸೈಂಟಿಫಿಕ್ ನೋಟೇಷನ್ ಇಸ್ ಅ ವೇ ಆಫ್ ರೈಟಿಂಗ್ ಆರ್ ಎಕ್ಸ್ಪ್ರೆಸ್ಸಿಂಗ್ ನಂಬರ್ಸ್ ದಟ್ ಆರ್ ವೆರಿ ಲಾರ್ಜ್ ಆರ್ ವೆರಿ ಸ್ಮಾಲ್ ನಂಬರ್ಸ್. ನಂಬರ್ಸು ತುಂಬ ಸ್ಮಾಲ್ ಆಗಿದ್ದರೆ ಅಥವಾ ತುಂಬ ಲಾರ್ಜ್ ಆಗಿದ್ದರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಒಂದು ವೇಲ್ ಎಕ್ಸ್ಪ್ರೆಸ್ ಮಾಡ್ತೀವಲ್ಲ ನೋಡಿ, ಅಥವಾ ಬರಿತೀವಲ್ಲ, ಅದನ್ನು ನಾವೇನಂತ ಕರಿತೀವಿ ಅಂದರೆ ಸೈಂಟಿಫಿಕ್ ನೋಟೇಷನ್ ಅಂತ ಕರಿತೀವಿ. ಆ ನಂಬರ್ ಇಸ್ ರಿಟರ್ನ್ ಇನ್ ಸೈಂಟಿಫಿಕ್ ನೋಟೇಷನ್ ವೆನ್ ಅ ನಂಬರ್ ಬಿಟ್ವೀನ್ 1 and 10 is multiplied by a power of 10. ಸೊ ಈ ನಂಬರನ್ನು ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ನಾವು 1 ಮತ್ತು 9 ಒಳಗಡೆ, ಓಕೆ, ಅಂದರೆ 9.9999 ಸಮಥಿಂಗು ಮತ್ತು 1.00 ಸಮಥಿಂಗ್, ಓಕೆ, ಇಷ್ಟು ನಂಬರ್ ಒಳಗಡೆ ಎಕ್ಸ್ಪ್ರೆಸ್ ಮಾಡ್ತೀವಿ. ಅದ್ರ ಜೊತೆಗೆ ಇಲ್ಲಿ ಏನಿರುತ್ತೆ ಅಂದರೆ 10 to the power of, ಓಕೆ, 10 to the power of ನಂಬರ್ಸ್ ಇರುತ್ತೆ, ಎನಿ ನಂಬರ್ಸ್ ಇರುತ್ತೆ ಇಲ್ಲಿ, ಓಕೆನಾ. ಸೊ ಇದನ್ನು ನಾವೇನಂತ ಕರಿತೀವಿ? ಸೈಂಟಿಫಿಕ್ ನೋಟೇಷನ್ ಅಂತ ಕರಿತೀವಿ. ಇದಕ್ಕೆ ಅಂತ ಕೆಲವು ರೂಲ್ಸ್ಗಳಿದೆ ಇಲ್ಲಿ. ಏನು ರೂಲ್ಸು ಅಂತ ನೋಡೋಣ. ಫಸ್ಟು ರೂಲ್ಸ್ ಏನು ಅಂತಂದರೆ ಈಸ್ ರೆಪ್ರೆಸೆಂಟೆಡ್ ಬೈ, ಓಕೆ, n into 10 to the power of n. ಸೊ ಇದನ್ನು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದರೆ n, ಓಕೆ, ಕ್ಯಾಪಿಟಲ್ ಲೆಟರ್ ಏನು ಬರೀಬೇಕು ಇಂಟು 10 to the power ಆಫ್ ಸ್ಮಾಲ್ ಲೆಟರ್ ಎನ್ನಿಂದ ಏನು ಮಾಡ್ತೀವಿ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ ಇದನ್ನು. ಸೊ ವೇರ್ ಎನ್ ಅಂತಂದರೆ ಏನು ನೋಡೋಣ. ಈ ಸ್ಮಾಲ್ ಲೆಟರ್ ಎನ್ ಅಂತಂದರೆ ಏನು ಅಂತಂದರೆ ಈಸ್ ಆ್ಯನ್ ಎಕ್ಸ್ಪೋನೆಂಟ್ ಹ್ಯಾವಿಂಗ್ ಪಾಸಿಟಿವ್ ಆರ್ ನೆಗೆಟಿವ್ ವ್ಯಾಲ್ಯೂಸ್. ಸೊ ಈ ಎನ್ ಅಂತಂದರೆ ಏನು ಅಂತಂದರೆ ಒಂದು ನಂಬರ್ಸ್, ಎಕ್ಸ್ಪೋನೆಂಟ್ ನಂಬರ್ ಇದು. ಸೊ ಇದು ಪಾಸಿಟಿವ್ ಆದರೂ ಆಗಿರ್ಬೋದು ಅಥವಾ ಇದು ನೆಗೆಟಿವ್ ಆದರೂ ಆಗಿರ್ಬೋದು. ಹಾಗೆಯೇ ಈ ಕ್ಯಾಪಿಟಲ್ ಲೆಟರ್ ಏನಿದೆ ಅಲ್ವಾ, ಸೊ ಆ ಎನ್ ಅಂತಂದರೆ ಏನು ಅಂತಂದರೆ ಎನ್ ಇಸ್ ಅ ನಂಬರ್ ವಿಚ್ ವೇರೀಸ್ ಬಿಟ್ವೀನ್ 1.00 to 9.99 ಸಮಥಿಂಗ್, ಓಕೆ. ಸೊ ಈ ನಂಬರ್ ಏನು ಅಂತಂದರೆ ಎನ್ ನಂಬರು ಅಂತಂದರೆ ಇದು ಒಂದು ಡಿಜಿಟ್ ನಂಬರ್, ಬಟ್ ಇದು ಎಲ್ಲಿಂದ ಇಲ್ಲಿ ತನಕ ಚೇಂಜಸ್ ಆಗುತ್ತೆ ಅಂತಂದರೆ ನೋಡಿ 1.00 ಈಸ್ ಎಷ್ಟು ಝೀರೋ ಆದರೂ ಬರ್ಬೋದು ನಿಮಗೆ, 2 ಅಲ್ಲಿಂದ 9.99999 ಇದು ಹಿಂಗೆ 9 ಕಂಟಿನ್ಯೂ ಆಗ್ಬೋದು ಎಲ್ಲಿವರೆಗೆ ಆದ್ರೂ. ಈ ಥರ ನಾವೇ ಇದನ್ನು ಏನಂತೀವಿ ನಾವು ಎನ್ ಅಂತ ಕರಿತೀವಿ, ಓಕೆ. ಸೊ ನೆಕ್ಸ್ಟ್ ಏನು ಅಂತಂದರೆ ಸೆಕೆಂಡ್ ರೂಲ್ ಏನು ಅಂತಂದರೆ ಮೂವ್ ದ ಕರೆಂಟ್ ಡೆಸಿಮಲ್ ಪಾಯಿಂಟ್ ಟು ದ ನಂಬರ್ ಆಫ್ ಪ್ಲೇಸಸ್. ಸೊ ಇಲ್ಲಿ ಕೊಟ್ಟಿರೋಂಥ ಡೆಸಿಮಲ್ ಪಾಯಿಂಟನ್ನು ನಾವೇನು ಮಾಡ್ತೀವಿ, ಮೂವ್ ಮಾಡ್ತೀವಿ. ಇವಾಗ ಟು ದ ರೈಟ್ ಸೈಡ್ ಮೂವ್ ಮಾಡಿದ್ರೆ ನೆಗೆಟಿವ್ ಎಕ್ಸ್ಪೋನೆಂಟ್ ಬರುತ್ತೆ, ಓಕೆ, ನೆಗೆಟಿವ್ ಎಕ್ಸ್ಪೋನೆಂಟ್ ಬರುತ್ತೆ. ಸೊ ಎನ್ ಇಟ್ ಇಸ್ ಈಕ್ವಲ್ ಟು ಏನಾಗುತ್ತೆ, ನೆಗೆಟಿವ್ ಆಗುತ್ತೆ. ಟು ದ ಲೆಫ್ಟ್, ಅದೇ ಲೆಫ್ಟ್ ಸೈಡಿಗೆ ನೀವು ಮೂವ್ ಮಾಡಿದ್ರೆ ಅದೇನಾಗುತ್ತೆ, ಪಾಸಿಟಿವ್ ಎಕ್ಸ್ಪೋನೆಂಟ್ ಆಗುತ್ತೆ. ಸೊ ಎನ್ ಏನಾಗುತ್ತೆ ಅವಾಗ ಪಾಸಿಟಿವ್ ಆಗುತ್ತೆ. ಸೊ ಇದು ನಿಮ್ಗೆ ಅರ್ಥ ಆಗಬೇಕಾದ್ರೆ ಫಸ್ಟ್ ಎಕ್ಸಾಂಪಲ್ಗಳು ತೊಗೊಳ್ಳೋಣ, ಕೆಲವು ಎಕ್ಸಾಂಪಲ್ಗಳು, ಅವಾಗ ನೀಟಾಗಿ ಅರ್ಥ ಆಗುತ್ತೆ. ಸೊ ಫಸ್ಟ್ ಒಂದು ತೊಗೊತೀನಿ ನಾನು 123, ಓಕೆ, 0.00. ಇದಕ್ಕೆ ಸೈಂಟಿಫಿಕ್ ನೋಟೇಷನ್ ಬರಿಬೇಕು. ಸೊ ಎನ್ ಅಂತಂದರೆ ಇದಕ್ಕೆ ಫಸ್ಟು ಏನು ಫಾರ್ಮುಲಾ ಏನು, n into 10 to the power ಆಫ್ ಸ್ಮಾಲ್ ಲೆಟರ್ ಎನ್ ಅಲ್ವಾ. ಎನ್ ಅಂತಂದರೆ ಏನು ಅಂತಂದರೆ 1 ಇಂದ 9, ಅಂದರೆ ಒಂದು ಡೆಸಿಮಲ್ ಪಾಯಿಂಟ್ ಹಿಂದೆ ಒಂದು ನಂಬರ್ ಇರಬೇಕು ಅಷ್ಟೇ, ನಂಬರ್ ಇರಬೇಕು, 0 ಅಲ್ಲ, ನಂಬರ್ ಇರಬೇಕು, ಏನಾದರೂ ಒಂದು ನಂಬರ್ ಇರಬೇಕು. 1 ಇಂದ 9 ಒಳಗಡೆ ಯಾವ ನಂಬರ್ ಬೇಕಾದರೂ ಇರ್ಬೋದು. ಅಂದರೆ ಅವರು ಕೊಟ್ಟಿರೋ ಅಂಥದ್ರಲ್ಲಿ ನಾವು ಡೆಸಿಮಲ್ ಪಾಯಿಂಟನ್ನು ನಾವೇನು ಮಾಡ್ತೀವಿ, ಲೆಫ್ಟ್ಗಾದರೂ ಮೂವ್ ಮಾಡ್ಬೋದು, ರೈಟ್ಗಾದರೂ ಮೂವ್ ಮಾಡ್ಬೋದು. ಬಟ್ ಡೆಸಿಮಲ್ ಪಾಯಿಂಟ್ ಹಿಂದೆ ಏನಾಗಿರ್ಬೋದು, 1 ಇಂದ, ಓಕೆ, 9 ಒಳಗಡೆ ಯಾವುದಾದ್ರೂ ಒಂದು ನಂಬರ್ ಇರಬೇಕು. ಸೊ ಇವಾಗ ಕೊಟ್ಟಿರೋದ್ರಲ್ಲಿ ಏನು ಮಾಡೋಣ ಅಂತಂದರೆ ನೋಡಿ, ರೈಟ್ ಸೈಡ್ ಮೂವ್ ಮಾಡೋಕ್ಕಾಗಲ್ಲ, ಯಾಕಂದರೆ ರೈಟ್ ಸೈಡ್ ಮೂವ್ ಮಾಡಿದ್ರೆ ಏನಾಗುತ್ತೆ, ಡೆಸಿಮಲ್ ಪಾಯಿಂಟ್ ಮುಂದಕ್ಕೆ ಹೋಗ್ತಾ ಇರುತ್ತೆ. ಸೊ 123 ಇರೋದೇನಾಗುತ್ತೆ 1230 ಆಗುತ್ತೆ ಅಲ್ವಾ. ಸೊ ನಾವೇನು ಮಾಡಬೇಕು ಅಂತಂದರೆ ಲೆಫ್ಟ್ ಸೈಡ್ಗೆ ಮೂವ್ ಮಾಡಬೇಕು, ಓಕೆ. ಈ ಡೆಸಿಮಲ್ ಪಾಯಿಂಟನ್ನು ಯಾವ ಕಡೆ ಮೂವ್ ಮಾಡಬೇಕು, ಲೆಫ್ಟ್ ಸೈಡ್ಗೆ ಮೂವ್ ಮಾಡಬೇಕು. ಸೊ ಲೆಫ್ಟ್ ಸೈಡಿಗೆ ಎಲ್ಲಿವರೆಗೆ ಮೂವ್ ಮಾಡಬೇಕು ನಿಮ್ಗಂದೆ, ಡೆಸಿಮಲ್ ಪಾಯಿಂಟ್ ಹಿಂದೆ ಒಂದು ಡಿಜಿಟ್ ಇರಬೇಕು, ಅಂದರೆ 1 ಇಂದ 9 ಒಳಗಡೆ ಇರಬೇಕು ನಂಬರು. ಸೊ ನಾನೇನು ಮಾಡ್ತೀನಿ ಅಂತಂದರೆ ಈ 123 ಪಾಯಿಂಟ್ ಅಂತ ಇದೆ ಅಲ್ಲ, ಸೊ ಇದನ್ನು ಎಲ್ಲಿವರೆಗೆ ಮೂವ್ ಮಾಡ್ತೀನಿ ಅಂತಂದರೆ 1.23 ಆಗೋವರೆಗೂ ಸಹ ಮೂವ್ ಮಾಡ್ತೀನಿ, ಓಕೆ. 1.2300 ಆಗೇ ಬರ್ಕೊಳ್ಳೋಣ. ಸೊ ಆಮೇಲೆ 10 to the power ಬರೀತೀವಿ. ಇವಾಗ ಈ ಎನ್ ಏನಾಗುತ್ತೆ, ನಾನು ಮೂವ್ ಮಾಡಿದ್ದು ಯಾವ ಕಡೆ ಮೂವ್ ಮಾಡಿದೆ, ನಾನು ಲೆಫ್ಟ್ ಸೈಡ್ ಮೂವ್ ಮಾಡಿದೆ ಅಲ್ವಾ. ಡೆಸಿಮಲ್ ಪಾಯಿಂಟ್ನ ಯಾವ ಕಡೆ ಮೂವ್ ಮಾಡಿದೆ, ಲೆಫ್ಟ್ ಸೈಡ್ ಮೂವ್ ಮಾಡಿದೆ. ಸೊ ಎಕ್ಸ್ಪೋನೆಂಟ್ ಏನಾಗುತ್ತೆ, ಪಾಸಿಟಿವ್ ಆಗುತ್ತೆ. ಫಸ್ಟ್ ಪಾಸಿಟಿವ್ ಬರ್ಕೊಂಬ. ನೆಕ್ಸ್ಟ್ ಎಷ್ಟು ಪ್ಲೇಸ್ ಮೂವ್ ಮಾಡಿದೆ ನಾನು, 1, ಓಕೆ, 2 ಪ್ಲೇಸ್ ಮೂವ್ ಮಾಡಿದೆ. ಆ ಡೆಸಿಮಲ್ ಪಾಯಿಂಟು 1 ಪಾಯಿಂಟ್ ಆಗೋಕ್ಕೆ ಸೊ ಇಲ್ಲೇನು ಮಾಡಬೇಕು, 2 ಅಂತ ಬರ್ಕೋಬೇಕು, ಓಕೆ. ಸೊ ಏನಾಯಿತು ಇಲ್ಲಿಗೆ 1.2300 ಇಂಟು 10 to the power ಆಫ್ +2, ಓಕೆ. ಸೊ ಈ 00 ಬರೆಯೋ ನೆಸಸರಿ ಇರಲ್ಲ. ಸೊ ಬರಿಬೇಕಾದ್ರೆ ಏನು ಮಾಡ್ತೀರಾ, 1.23 ಇಂಟು 10 to the power ಆಫ್ +2 ಅಂತ ಬರ್ಕೋಬೇಕು, ಓಕೆ. ದಿಸ್ ಇಸ್ ಫಸ್ಟ್ ಒನ್.
ಸೆಕೆಂಡ್ ಒನ್ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ ಇವಾಗ 0.00123. ಓಕೆ, ಇದನ್ನು ಸೈಂಟಿಫಿಕ್ ನೊಟೇಷನ್ ಬರೀಬೇಕು. ಸೊ n ಇಂಟು 10⁻n ಅಂತ ಬರ್ಕೊತೀನಿ. ಸೊ n ಏನಾಗಬೇಕು 1ಇಂದ 9 ನಂಬರ್ ತನಕ ಬರಬೇಕು ನನಗೆ. ಸೊ ನಾನು ಏನು ಮಾಡ್ತೀನಿ, ಇದನ್ನು ರೈಟ್ ಸೈಡ್ಗೆ ಮೂವ್ ಮಾಡ್ತೀನಿ. ಸೊ ಎಲ್ಲಿವರೆಗೆ ಮೂವ್ ಮಾಡ್ತೀನಿ ಅಂತಂದರೆ 1.23 ಆಗಬೇಕು. ಸೊ ಅಲ್ಲಿವರೆಗೂ ಏನು ಮಾಡ್ತೀನಿ, ನಾನು ಮೂವ್ ಮಾಡ್ತೀನಿ. ಸೊ ನೆಕ್ಸ್ಟ್ ಇಂಟು ಹಾಕ್ತೀನಿ, 10⁻10 ಹಾಕ್ತೀನಿ. ಸೊ ಎಕ್ಸ್ಪೋನೆಂಟ್ ಏನಾಗುತ್ತೆ ನೋಡಿ, ಯಾವ ಕಡೆ ಮೂವ್ ಮಾಡಿದ್ದೀನಿ ನಾನು, ರೈಟ್ ಸೈಡ್ ಮೂವ್ ಮಾಡಿದ್ದೀನಿ. ಸೊ ಏನು ಬಂತು ಇಲ್ಲಿ, ನೆಗೆಟಿವ್ ಬಂತು. ಎಷ್ಟು ಪ್ಲೇಸ್ ಮೂವ್ ಮಾಡಿದ್ದೀನಿ ನಾನು ನೋಡಿ, ಎಷ್ಟು ಪ್ಲೇಸ್ ಮೂವ್ ಮಾಡಿದ್ದೀನಿ, 1 2 3 ಪ್ಲೇಸ್ ಮೂವ್ ಮಾಡಿದ್ದೀನಿ 1 ಪಾಯಿಂಟ್ ಬರೋಕ್ಕೆ. ಸೊ ಇಲ್ಲಿ ಏನಾಗುತ್ತೆ -3 ಅಂತ ಬರುತ್ತೆ. ಓಕೆ, -3 ಬರುತ್ತೆ. ಸೊ ಈ ಥರ ನಾವೇನು ಮಾಡ್ತೀವಿ, ಸೈಂಟಿಫಿಕ್ ನೊಟೇಷನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇನ್ನೂ ಒಂದು ಎಕ್ಸಾಂಪಲ್ ತೊಗೋಣ. 0.00 ಓಕೆ 48 ಅಂತ ಇದೆ. ಓಕೆ, ಫಸ್ಟ್ ಏನು ಮಾಡೋಣ, n ಇಂಟು 10⁻n ಅಂತ ತೊಗೊಳ್ಳೋಣ. ನೆಕ್ಸ್ಟ್ ಏನು ಮಾಡಬೇಕು, ಇವಾಗ ಈ ಡೆಸಿಮಲ್ ಪಾಯಿಂಟನ್ನು ಮೂವ್ ಮಾಡಬೇಕು. ಎಲ್ಲಿವರೆಗೂ ಮೂವ್ ಮಾಡಬೇಕು, ಒಂದು ನಂಬರ್ ಸಿಗಬೇಕು, ಒಂದು ನಂಬರ್ ಇರಬೇಕು. ಓಕೆ, ಆ ಪಾಯಿಂಟ್ ಇಂದ ಒಂದು ನಂಬರ್ ಬರೋ ತನಕ ಮೂವ್ ಮಾಡಬೇಕಂದ್ರೆ 4.8 ಆಗೋ ತನಕ ಸಹ ನಾನು ಏನು ಮಾಡ್ತೀನಿ, ಇಲ್ಲಿ ಮೂವ್ ಮಾಡ್ತೀನಿ. ಸೊ ಇಂಟು ಬರೀತೀನಿ, 10 ಬರುತ್ತೀನಿ, 10. ಎಕ್ಸ್ಪೋನೆಂಟ್ ಏನಾಗುತ್ತೆ ನೋಡಿ, ಯಾವ ಕಡೆ ಮೂವ್ ಮಾಡಿದೆ, ರೈಟ್ ಸೈಡು ಮೂವ್ ಮಾಡಿದೆ. ರೈಟ್ ಸೈಡು ಮೂವ್ ಮಾಡಿದ್ರೆ ಏನಾಗುತ್ತೆ, ನೆಗೆಟಿವ್ ಆಗುತ್ತೆ. ಸೊ ನೆಗೆಟಿವ್ ಆದಮೇಲೆ ಎಷ್ಟು ಪ್ಲೇಸ್ ಮೂವ್ ಮಾಡಿದೆ, 1 2 3 ಪ್ಲೇಸ್ ಮೂವ್ ಮಾಡಿದೆ. ಸೊ -3 ಆಗುತ್ತೆ. ಓಕೆನಾ. ನೆಕ್ಸ್ಟ್ ಇನ್ನೂ ಒಂದು ಎಕ್ಸಾಂಪಲ್, ಫೋರ್ತ್ ಒನ್ ತೊಗೊಳ್ಳೋಣ. ಸೊ 8008 ಅಂತ ಇದೆ. ಸೊ ಇಲ್ಲಿ ಡೆಸಿಮಲ್ ಪಾಯಿಂಟೇ ಇಲ್ಲ ಅಲ್ವಾ, ಡೆಸಿಮಲ್ ಪಾಯಿಂಟ್ ಇಲ್ಲ. ಹಾಗಾದರೆ ಹೇಗೆ ಬರೀದು ಸೈಂಟಿಫಿಕ್ ನೊಟೇಷನ್? ಸೊ ಏನಿದೆ, ಓಕೆ ಫಾರ್ಮುಲಾ ಬರ್ಕೊಂಡೆ ನಾನು. ಇವಾಗೇನು ಅಂತಂದರೆ, ಇವಾಗ ನನ್ನ ಹತ್ರ 10 ರೂಪೀಸ್ ಇದೆ. ಓಕೆ, ಈ 10ಅನ್ನು ನಾನು ಯಾವ ಥರ ಬರಿಬೋದು, 10.0000 ಎಷ್ಟೇ ಹಾಕಿದ್ರು ಇದು 10 ರೂಪೀಸೇ ಆಗುತ್ತೆ ಅಲ್ವಾ, ಅದ್ರ ವ್ಯಾಲ್ಯೂ 10 ಇರುತ್ತೆ ಅಲ್ವಾ. ಅದೇ ಥರ ನಾವೇನು ಮಾಡಬೇಕು ಅಂತಂದರೆ, ಇವಾಗ 8008 ಅಲ್ಲಿ ಡೆಸಿಮಲ್ ಪಾಯಿಂಟ್ ಕೊಟ್ಟಿಲ್ಲ ಅಂದರೆ ನಾವೇ ಒಂದು ಡೆಸಿಮಲ್ ಪಾಯಿಂಟ್ ಹಾಕಿ ಏನು ಮಾಡಬೇಕು, ಫಸ್ಟು 0 ಬರ್ಕೋಬೇಕು. ಓಕೆನಾ. ಸೊ ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತಂದರೆ, ಇವಾಗ ನನಗೇನಾಗಬೇಕು, ಡೆಸಿಮಲ್ ಪಾಯಿಂಟಿಂದ ಎಷ್ಟಿದೆ, 4 ಇದೆ ನಂಬರ್ಸ್ ಅಲ್ವಾ, 4 ನಂಬರ್ಸ್ ಇದೆ. ಸೊ ನನಗೇನಾಗಬೇಕು, ಡೆಸಿಮಲ್ ಪಾಯಿಂಟಿಂದ ಏನಿರಬೇಕು, ಒಂದೇ ಒಂದು ನಂಬರ್ ಇರಬೇಕು, ಅದು 0 ಆಗಿರಬಾರ್ದು, 1ಇಂದ 9 ಒಳಗಡೆ ಇರಬೇಕು. ಸೊ ನಾನು ಏನು ಮಾಡ್ತೀನಿ, ಪಾಯಿಂಟನ್ನು ಮೂವ್ ಮಾಡ್ತೀನಿ ನಾನು. ಓಕೆ, ಮೂವ್ ಮಾಡಿ ಏನು ಮಾಡ್ತೀನಿ, 8.008 ತರ್ತೀನಿ, 8.008 ತರ್ತೀನಿ. ಸೊ ಇಂಟು ಹಾಕ್ತೀನಿ, 10 ಬರಿತೀನಿ. ಸೊ ಎಕ್ಸ್ಪೋನೆಂಟ್ ಏನಾಗುತ್ತೆ ನೋಡಿ ಇವಾಗ. ಸೊ ಲೆಫ್ಟ್ ಸೈಡು ಮೂವ್ ಆಗಿದೆ. ಓಕೆ, ಸೊ ರೈಟ್ ಸೈಡು ಮೂವ್ ಆಗಿದ್ರೆ ನೆಗೆಟಿವ್ ತೊಗೊತೀವಿ, ಲೆಫ್ಟ್ ಆದರೆ ಪಾಸಿಟಿವ್ ತೊಗೊತೀವಿ. ಸೊ ಪಾಸಿಟಿವ್ ಬರುತ್ತೆ. ಸೊ ಎಷ್ಟು ಪಾಯಿಂಟ್ ಮೂವ್ ಆಗಿದೆ, ಎಷ್ಟು ಪ್ಲೇಸ್ ಮೂವ್ ಆಗಿದೆ, 1 2 3 ಪ್ಲೇಸ್ ಮೂವ್ ಆಗಿದೆ. ಅದಕ್ಕೆ ಇಲ್ಲೇನು ಬರಿಬೇಕು, +3 ಬರಿಬೇಕು. ಓಕೆನಾ. ಸೊ ನೆಕ್ಸ್ಟ್ ಇನ್ನೂ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ ನಾವು. ಫಿಫ್ತ್ ಒನ್ನು 0.00 ಓಕೆ 2568. ಇದನ್ನು ಯಾವ ಥರ ಬರೆಯೋದು? ಸೊ ನೆಕ್ಸ್ಟ್ ಏನು ಮಾಡ್ತೀವಿ, ಸೇಮ್ n ಇಂಟು 10⁻n ಅಂತ ಹಾಕೊಳ್ಳೋಣ. ಓಕೆ, ಇವಾಗ ಏನು ಮಾಡಬೇಕು, ಲೆಫ್ಟ್ ಸೈಡ್ಗಂತೂ ಮೂವ್ ಮಾಡೋಕ್ಕಾಗಲ್ಲ, ಅಲ್ಲಿ ಏನಿಲ್ಲ ನಂಬರು. ಸೊ ನಾವೇನು ಮಾಡಬೇಕು, ರೈಟ್ ಸೈಡೇ ಮೂವ್ ಮಾಡಬೇಕು. ಸೊ ಇಂಟು ಹಾಕ್ತೀನಿ, ಫಸ್ಟ್ 10 ಬರ್ಕೊಬಿಡ್ತೀನಿ. ಓಕೆ, ರೈಟ್ ಸೈಡ್ ಮೂವ್ ಮಾಡಬೇಕು. ರೈಟ್ ಸೈಡ್ ಅಂದ ತಕ್ಷಣ ಏನು ಬರುತ್ತೆ, ಇಲ್ಲಿ ನೆಗೆಟಿವ್ ಬರುತ್ತೆ. ನೆಗೆಟಿವ್ನ ಫಸ್ಟ್ ಬರ್ಕೊಬೋಣ. ಓಕೆ, ನೆಗೆಟಿವ್ ಬರ್ಕೊಬೋಣ, ಮೈನಸ್ ಅಂತ ಬರ್ಕೊಬಿಡ್ತೀನಿ ನಾನು. ಸೊ ನೆಕ್ಸ್ಟ್ ಏನು ಅಂತಂದರೆ, ಇವಾಗ ಇಲ್ಲಿ 2.568 ಅಲ್ಲಿ ತನಕ ಮೂವ್ ಮಾಡಬೇಕು. ಸೊ ಎಷ್ಟು ಮೂವ್ಮೆಂಟ್ ಮಾಡಿದೆ ನಾನು, 1 2 3 ಮೂವ್ಮೆಂಟ್ ಮಾಡಿದೆ. ಸೊ -3 ಬರುತ್ತೆ ಇಲ್ಲಿ. ಓಕೆ, -3 ಬರುತ್ತೆ. ಸೊ ಎಲ್ಲಿವರೆಗೂ ಮೂವ್ ಮಾಡಬೇಕು ನೋಡಿ, ಇನ್ನೊಂದು ಸರಿ ನೆನ್ಪಿಟ್ಕೊಳ್ಳಿ, ಡೆಸಿಮಲ್ ಪಾಯಿಂಟ್. ಈ ಪಾಯಿಂಟ್ ಹಿಂದೆ 1ಇಂದ 9 ಒಳಗಡೆ ನಂಬರ್ ಇರಬೇಕು. 10 11 1000 100 ಈ ಥರ ಏನೂ ಇರೋಂಗಿಲ್ಲ. 1ಇಂದ 9 ಒಳಗಡೆ ನಂಬರ್ ಇರಬೇಕು ಅಲ್ಲಿ. ಓಕೆ, ಸೊ ನೆಕ್ಸ್ಟ್ ಇನ್ನೂ ಒಂದು ಮಾಡೋಣ, 234 000. ಸೊ ಇವಾಗ ಏನು ಮಾಡಬೇಕು ನೋಡಿ, ಇವಾಗ ಏನು ಮಾಡಬೇಕು ಅಂತ ನಾನು ನಿಮ್ಗೆ ಆಗಲೇ ಹೇಳಿದೆ. ನಾನು ಏನು ಡೆಸಿಮಲ್ ಪಾಯಿಂಟ್ ಇಲ್ಲ ಅಂತಂದರೆ ನಾವೇನು ಮಾಡಬೇಕು, ಲಾಸ್ಟಲ್ಲಿ ಒಂದು ಡೆಸಿಮಲ್ ಪಾಯಿಂಟು ನಾವೇ ಬರ್ಕೋಬೇಕು. ಓಕೆನಾ. ಬರ್ಕೊಂಡ್ಮೇಲೆ ಏನು ಮಾಡ್ತೀವಿ ನೋಡಿ ಇವಾಗ. ಸೊ ಇದೇನಿದು ಫಾರ್ಮುಲಾ, n ಇಂಟು 10⁻n. ಓಕೆ, ಸೊ 10 ಬರ್ಕೊತೀನಿ. ಇವಾಗ ಯಾವ ಕಡೆ ಮೂವ್ ಮಾಡಬೇಕಾಗುತ್ತೆ, ನಾವು ಯಾವ ಕಡೆ ಮೂವ್ ಮಾಡಬೇಕಾಗುತ್ತೆ, ಲೆಫ್ಟ್ ಸೈಡಲ್ಲಿ ಮೂವ್ ಮಾಡಬೇಕಾಗುತ್ತೆ. ಲೆಫ್ಟ್ ಸೈಡ್ ಅಂದ ತಕ್ಷಣ ಯಾವ್ದು ಬಂತು ಇಲ್ಲಿ, ಓಕೆ ಪ್ಲಸ್ ಬಂತು, ಪ್ಲಸ್ ಹಾಕೋಬಿಡೋಣ. ಸೊ ನೆಕ್ಸ್ಟ್ ಎಲ್ಲಿವರೆಗೂ ಮೂವ್ ಮಾಡಬೇಕು ಅಂತಂದರೆ 2.34. ಓಕೆ, ಸೊ 000 ಬರಬೇಕು. ಸೊ ಎಷ್ಟು ಪ್ಲೇಸ್ ಮೂವ್ ಮಾಡಿದೆ ನಾನು ನೋಡಿ, 1 2 3 4 5 ಪ್ಲೇಸ್ ಏನು ಮಾಡಿದ್ದೀನಿ, ಮೂವ್ ಮಾಡಿದ್ದೀನಿ. ಸೊ ಇಲ್ಲಿ ಏನಾಗುತ್ತೆ, +5 ಬರಬೇಕು. ಓಕೆ, +5 ಬರಬೇಕು. ಸೊ ನೆಕ್ಸ್ಟ್ ಹೋಗೋಣ, ಇನ್ನೂ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಸೊ ನೆಕ್ಸ್ಟ್ 6.0012. ಓಕೆ, 6.0012. ಸೊ ಬರ್ಕೊಳ್ಳೋಣ ಫಾರ್ಮುಲಾ, n ಇಂಟು 10⁻n. ಓಕೆ, ಸೊ ನೆಕ್ಸ್ಟು
ಆಲ್ರೆಡಿ ಏನಾಗಿದೆ ಪಾಯಿಂಟು 6 ಪಾಯಿಂಟೇ ಇದೆ ಅಲ್ವಾ. ಸೊ ಇಲ್ಲೇನು ಮೂವ್ಮೆಂಟ್ ಮಾಡ್ತಾನೆ ಇಲ್ಲ ನಾವು, ರೈಟ್ ಟು ಲೆಫ್ಟ್ ಎಲ್ಲಿಗೂ ಮೂವ್ ಮಾಡ್ತಾ ಇಲ್ಲ ನಾವು. ಸೊ ಇದೇನಾಗುತ್ತೆ, ಇದು ಕರೆಕ್ಟಾಗಿ ಅವರೇ ಕೊಟ್ಟಿದ್ದಾರೆ. ಸೊ ಇಲ್ಲೇನು ಚೇಂಜಸ್ ಮಾಡೋಂಗಿಲ್ಲ ನೀವು. ಓಕೆ, ಸೊ ಪಾಯಿಂಟ್ ಡೆಸಿಮಲ್ ಪಾಯಿಂಟಿಂದ 1ಇಂದ 9 ಒಳಗಡೆ ಯಾವ ನಂಬರ್ ಬೇಕಾದರೂ ಬಂದಿರ್ಬೋದು ಅಲ್ಲಿ. ಓಕೆ, ನೆಕ್ಸ್ಟು ಇನ್ನೂ ಒಂದು ಮಾಡೋಣ. 500.0 500.0 ಅನ್ನೋ ಥರ. ಓಕೆ, ನೆಕ್ಸ್ಟ್ ಇಲ್ಲಿ n ಇಂಟು 10⁻n ತೊಗೊತೀನಿ. ಓಕೆ, ಈ n ಅನ್ನೋದಕ್ಕೆ ಏನು ಮಾಡಬೇಕು, ಇದನ್ನು ಮೂವ್ ಮಾಡಬೇಕು. ಯಾವ ಕಡೆ ಮೂವ್ ಮಾಡ್ತಾ ಇದ್ದೀನಿ ನೋಡಿ ನಾನು, ಯಾವ ಕಡೆ, ಲೆಫ್ಟ್ ಸೈಡು. ಸೊ ಏನಾಗುತ್ತೆ, ಇಲ್ಲಿ ಪ್ಲಸ್ ಆಗುತ್ತೆ. ಓಕೆ, ಸೊ ಇಲ್ಲಿ ಏನು ಬರಬೇಕು, 5.00 ಬರಬೇಕು. ಸೊ 5.00 ಅಂದರೆ ಎಷ್ಟು ಮೂವ್ ಮಾಡಿದ್ದೀನಿ, 2 ಮೂವ್ ಮಾಡಿದ್ದೀನಿ. ಸೊ +2. ಓಕೆ, ಈ ಥರ ಸೈಂಟಿಫಿಕ್ ನೋಟೇಷನ್ನ ನಾವು ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಯಾವಾಗ ನಂಬರು ತುಂಬ ಚಿಕ್ಕದಾಗಿರುತ್ತೆ ಇಲ್ಲ ತುಂಬ ದೊಡ್ಡದಾಗಿದ್ದಾಗ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಒಂದು ವೇ ಬೇಕಲ್ವ ನಮಗೆ. ಆ ವೇ ಏನು ಯೂಸ್ ಮಾಡ್ತೀವಿ ನಾವು, ಅದನ್ನೇ ನಾವು ಸೈಂಟಿಫಿಕ್ ನೋಟೇಷನ್ ಅಂತ ಕರಿತೀವಿ ನಾವು. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಎಕ್ಸ್ಪೋನೆಂಟು ನೆಗೆಟಿವ್ ಆಗುತ್ತೆ ಯಾವಾಗ ಅಂತಂದರೆ, ಯಾವಾಗ ಡೆಸಿಮಲ್ ಪಾಯಿಂಟನ್ನು ನಾವು ರೈಟ್ ಸೈಡ್ ಮೂವ್ ಮಾಡ್ತೀವಿ ಆವಾಗ ಎಕ್ಸ್ಪೋನೆಂಟ್ ಏನಾಗುತ್ತೆ, ನೆಗೆಟಿವ್ ಆಗುತ್ತೆ. ಮತ್ತು ಯಾವಾಗ ನಾವು ಡೆಸಿಮಲ್ ಪಾಯಿಂಟನ್ನ ಲೆಫ್ಟ್ ಸೈಡಲ್ಲಿ ಮೂವ್ ಮಾಡ್ತೀವಿ ನಾವು. ಓಕೆ, ಲೆಫ್ಟ್ ಸೈಡಲ್ಲಿ ಮೂವ್ ಮಾಡಿದಾಗ ಎಕ್ಸ್ಪೋನೆಂಟ್ ಏನಾಗುತ್ತೆ, ಪಾಸಿಟಿವ್ ಆಗುತ್ತೆ. ಸೊ ಈ ಟಾಪಿಕ್ ಅರ್ಥ ಆಗಿದೆ ಅಂದ್ಕೊತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.